ಉಳಿಯೋ ಸಾಧ್ಯತೆ ಇಲ್ಲ. ನೋಡ್ರಿ 136 ಸೀಟ್ ಅವರು ಕಾಂಗ್ರೆಸ್ ಗೌರ್ಮೆಂಟ್ ಸ್ಟೇಬಲ್ ಆಗೇ ಉಳಿತೈತೆ, ಅದಕ್ಕೇನು ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯನವರು ಒಬ್ಬರು ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಾತಾರೆ, ಅವ್ರೇನು ಶಾಸಕತ್ವದಿಂದ ರಾಜೀನಾಮೆ ಕೊಡಾತಿಲ್ಲ. ಏನಾಗುತ್ತೆ? ಸಿಂಘಿ ಮತ್ತು ಡಿ ಕೆ ಶಿವಕುಮಾರ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಿದ್ದಾರೆ. ಇದು ಸಿಂಘಿ ಮೇಲೆ ತುಂಬ ಒಳ್ಳೆ ಸಂಬಂಧ ಇದೆ ಡಿ ಕೆಂದು. ಯಾರ್ದು? ಸಿಂಘಿ ಹಾಂ. ಆಮೇಲೆ ಡಿ ಕೆ ಶಿವಕುಮಾರ್ ಬೇರೆ ಈ ರೀತಿ ಡಿ ಕೆ ಸಿದ್ದರಾಮಯ್ಯ ತೊಂದರೆ ಕೊಡ್ತಾ ಇದ್ದಾರೆ. ಪಾಪ ಮನಮೋಹನ್ ಸಿಂಗ್ ಅವರು ಅತ್ಯಂತ ಉತ್ತಮವಾಗಿ ಅವ್ರು ಆರ್ಗ್ಯುಮೆಂಟ್ ಮಾಡಿದ್ದಾರೆ, ತಮ್ಮದು ಬೆಸ್ಟ್ ಕೆಪಾಸಿಟಿಯಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಸೊ ಅದ್ರಾಗೆ ಓಪನ್ ಆಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಮತ್ತು ಬರೀ ಮನಮೋಹನ್ ಸಿಂಗ್ ಒಬ್ಬರೇ ಇದ್ದಿದ್ದಿಲ್ಲ, ಬೇರೆ ಬೇರೆ ಲಾಯರ್ಸು, ಬ್ಯಾಟ್ರಿ ಆಫ್ ಲಾಯರ್ಸ್ ಇದ್ರಲ್ಲಿ ಆರ್ಗ್ಯುಮೆಂಟ್ ಮಾಡೋಕ್ಕೆ. ಸೊ ಹಾಗಾಗಿ ಅದು ಬಿಜೆಪಿ ಹೋರಾಟ ಇರುತ್ತೆ ಸರ್, ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವರೆಗೂ 100%. ಇವತ್ತು ಇಡೀ ಕರ್ನಾಟಕ ಜನತೆ ಏನು ಅಪೇಕ್ಷೆ ಪಡಾತಾರೆ? ಇವಾಗ ಮುಖ್ಯಮಂತ್ರಿ ಒಬ್ಬರು FIR ಆದಮೇಲೆ ಇವತ್ತಿನ ನಾಳೆ ಅವ್ರು ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋಗುವಂಥ ಜೈಲಿಗೆ ಹೋಗಿ ಅವರು ಆಡಳಿತ ಮಾಡ್ತಾ ಇದ್ದೀವಿ. ನಮಗೇನು ಆದರ್ಶ, ಕರ್ನಾಟಕದ ಜನತೆಗೆ ಆದರ್ಶ ಏನು ಆ ಸೂರ್ಯನ್ ಅಂತ ಜೈಲು. ಸೊ ಲಾಲು ಪ್ರಸಾದ್ ಯಾದವ್ ಅಂತವ ತನ್ನ ಮೇಲೆ ಕೇಸ್ ಆದ್ಕೂ ರಾಜೀನಾಮೆ ಕೊಟ್ಟ. ಅತ್ಯಂತ ಭ್ರಷ್ಟ ಮತ್ತು ಅತ್ಯಂತ ಕೆಟ್ಟ ರಾಜಕಾರಣಿ ಅನ್ನುವಂಥ ದೇಶದಲ್ಲಿ ಪ್ರತೀತಿ ಇರುವಂಥವು. ಅವನಿಂದಾದರೂ ಚಲೋ, ಅವನಕ್ಕಿಂತ ಆದರೂ ಚಲೋ ಇರ್ಬೇಕಲ್ಲ. ಅವನಿಗಿಂತ ಕಳೆಯದಾರಂತೆ ಸರ್. BJP ರಾಜ್ಯದಲ್ಲಿ